ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಗಾದಿ ಲಾಗ್ಸ್ ಚಾನಲ್ಸ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ದೀಪಾವಳಿ ಹಬ್ಬದ ವ್ಲಾಗ್ ಇವಾಗ ಆಗ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಸ್ವಲ್ಪ ವೀಡಿಯೋ ಮಿಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಸಾರಿ ಎಲ್ರಿಗೂ ಕೇಳ್ತೀನಿ. ಪಟಾಕಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅಂದರೆ ದೀಪಾವಳಿ ಅಂತ ಅಂದ್ರೇ ದೀಪ ಹಚ್ಚೋದು ಅಂತ ನಾವು ಅಂದರೆ ಹೆಂಗಸರು ಒಳಗಡೆ ಅಂದರೆ ಮನೆ ಒಳಗಡೆ ದೀಪ ಹಚ್ಚೋದೇ ನಮಗೆ ಒಂಥರ ಖುಷಿ ಇರುತ್ತೆ. ಆದರೆ ಮಕ್ಳಿಗಂತೂ ಪಟಾಕಿ ಇಲ್ಲದೇ ನಮಗೆ ದೀಪಾವಳಿ ಹಬ್ಬನೇ ಇಲ್ಲ ಅಂತಲೇ ಹೇಳ್ತೀವಿ. ಅವ್ರಿಗೆ ಪಟಾಕಿ ತಂದುಕೊಟ್ರೆ ಆ ಸಡಗರ ಸಂಭ್ರಮ ನೋಡೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಪಟಾಕಿ ಹೊಡೆದ್ರೇ ನಮಗೆ ದೀಪಾವಳಿ ಹಬ್ಬ ಅನ್ನೋ ಥರ ಆಗ್ಬಿಟ್ಟಿದೆ. ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಎಲ್ಲ ಪಟಾಕಿ ಹೊಡೆಯೋದು ಎಲ್ಲ ನೋಡಿಕೊಂಡು ಒಂಥರ ಖುಷಿ ಪಡ್ತಾಯಿದ್ವಿ. ಈಗ ಅವ್ರು ಹೊಡೆಯೋದನ್ನು ನೋಡಿ ಖುಷಿ ಪಡಬೇಕು. ಸೊ ಹಾಗಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ನಮ್ಮೂರಲ್ಲಿ 2 ದಿನ ಹಬ್ಬ ಮಾಡ್ತಾರೆ. ಅಂದರೆ ಫಸ್ಟೆಲ್ಲ ಯಾವ ಥರ ಅಂದರೆ ಎಲ್ಲ ಕಡೆ ದೀಪಾವಳಿ ಹಬ್ಬ ಮಾಡೋ ದಿನವೇ ನಮ್ಮೂರಲ್ಲಿ ಮಾಡಲ್ಲ. ಅದಾದ ಒಂದು ವಾರಕ್ಕೆ 2 ದಿನ ಹಬ್ಬ ಮಾಡ್ತಾರೆ. ಸೊ ಹಾಗಾಗಿ ಈ ವಿಡಿಯೋ ಅದಕ್ಕೆ ಇಷ್ಟು ಲೇಟಾಗಿ ಆಗ್ತಾಯಿದ್ದೀನಿ ನೋಡಿ. ಅಂದರೆ ನಮ್ಮದು ಒಂದು ಕಾರ್ತಿಕ ಸೋಮವಾರ ಆಗಿ ನಂತರದ ವಾರದಲ್ಲಿ ಅಂದರೆ ಬುಧವಾರ ಗುರುವಾರನೇ ಹಬ್ಬ ಮಾಡೋದು. ಆ ವಾರ ಬಂದಷ್ಟೇ ಬುಧವಾರನೇ ಹಬ್ಬ ಮಾಡೋದು. ನೆಕ್ಸ್ಟು 2 ದಿನ ಅಂದರೆ 2 ಅಂದರೆ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಉತ್ಸವ ಅಂತ ಮಾಡ್ತಾರೆ. ಅದರಲ್ಲಿ 2 ದಿನ ಫುಲ್ಲು ದೇವರ ಅಲಂಕಾರ ಒಂದೊಂದು ಥರ ಅಲಂಕಾರ ಮಾಡಿ ಅದನ್ನು ಹೂವೆಲ್ಲ ಉತ್ಸವ ಮಾಡಿ 2 ದಿನಕ್ಕೆ ಗ್ರಾಂಡಾಗಿ ತುಂಬ ಮಾಡ್ತಾರೆ. ಶುಕ್ರವಾರ ದೇವಸ್ಥಾನದಲ್ಲಿ ಅದನ್ನೆಲ್ಲ ಉತ್ಸವ ನೃತ್ಯವನ್ನು ತೆಗೆದುಬಿಟ್ಟು ಮತ್ತು ಪೂಜೆ ಅದಕ್ಕೆ ಒಂದು ತೊಂದರೆ ಮಾಡಿ ತಗೊಂಡು ಮಾಮೂಲಿ ಬಿಟ್ಬಿಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಮ್ಮೂರಲ್ಲಿ ಹೇಗೆ ಅಂದರೆ ಒಂದು ದೇವಸ್ಥಾನ ಇದೆ, ದೊಡ್ಡಮ್ಮನ ದೇವಸ್ಥಾನ ಅಂತ ಇರುತ್ತೆ. ಅಲ್ಲಿ ಸಪ್ತಮಾತೃಕೆಯರು ಅಂತ ಅಂದ್ಬಿಟ್ಟು 7 ದೇವರು ಗಳಿಸಿದ ಅಕ್ಕ ತಂಗಿಯರು ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಇರೋದು. ಅಲ್ಲಿದು ಹಬ್ಬ ಅಂದರೆ ಅದು ದೊಡ್ಡಮ್ಮ ಚಿಕ್ಕಮ್ಮ ಅಂದ್ಬಿಟ್ಟು ಉತ್ಸವ ಮಾಡ್ತಾರೆ. ಅಲ್ಲಿ ಈ ಥರ ಒಳ್ಳೆಯ ಕಾಶಿ ಕುಂಟ ಎಲ್ಲ ಚೆನ್ನಾಗಿರುತ್ತೆ. ಅದನ್ನು ಕಾಶಿ ಕುಂಟ ಮತ್ತು ಗೊಂಬೆ ಕುಂಟ ಎಲ್ಲ ಮಾಡಿಕೊಂಡು ಅದು ಬೀದಿಲೆಲ್ಲ ಮೆರವಣಿಗೆ ಹೋಗ್ಬೇಕಾದ್ರೆ ಅದ್ರ ಮುಂದೆನೇ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಅಂದರೆ ತುಂಬ ಚೆನ್ನಾಗೆಲ್ಲ ಪಟಾಕಿ ಹೊಡಿತಿದ್ರಲ್ವ ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಏನಪ್ಪ ಅಂದರೆ ಬೀದಿಲಿ ಅಂದರೆ ಎಲ್ಲ ಬೀದಿಗಳಲ್ಲೂ ಅಷ್ಟೇ ಮೆರವಣಿಗೆ ತಗೊಂಡೋಗಿ ಅದನ್ನು ಅಂದರೆ ಯಾರು ಆ ದೇವ್ರಿಗೆ ಮೇಯ್ನಾಗಿರ್ತಾರೆ ಅವ್ರ ಮನೆ ಮುಂದೆ ಸ್ವಲ್ಪ ಹೊತ್ತು ಕೂರಿಸಿ ಪೂಜೆ ಎಲ್ಲ ಮಾಡಿ ಅಲ್ಲೂ ಮೊದಲು ತಿಂದು ದೇವ್ರಿಗೆ ಪುನಃ ನಮಗೆ ಊರಲ್ಲೆಲ್ಲ ಪೂರ್ತಿ ಮೆರವಣಿಗೆ ಅಂದರೆ ಬೆಳಿಗ್ಗೆ 5 ಗಂಟೆವರೆಗೂ ಮೆರವಣಿಗೆ ಮಾಡ್ತಾ ಇರ್ತಾರೆ ನೋಡಿ. ಒಂಥರ ಈ ಪಟಾಕಿದೆಲ್ಲ ಹೊಡೆಯೋದು ನೋಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದ್ರ ಸೌಂಡು ಮತ್ತು ಕಲರ್ ಬರುವಂತಹ ಅದ್ರದ್ದು ಒಂಥರ ಪಟಾಕಿ ಹೊಡಿತಾರೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾರ್ಯಾರು ಪಟಾಕಿ ಹೊಡೆಯೋದು ಇಷ್ಟ ಮತ್ತು ಈ ಥರ ಎಲ್ಲ ಪಟಾಕಿ ಹೊಡಿತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಬ್ಬ ಅಂದರೆ ನಮಗೆ ಪಟಾಕಿ ಹೊಡಿದ್ರೆ ಹಬ್ಬನೇ ಮುಕ್ತಾಯ ಆಗಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ದೀಪಾವಳಿ ಹಬ್ಬ ಆದ್ರೂ ಅಂದರೆ ಕಾರ್ತಿಕ ಮಾಸ ಮುಗಿಯೋವರೆಗೂ ದೀಪಾವಳಿ ಹಬ್ಬ ಇದ್ದೇ ಇರುತ್ತೆ. ನಾವು ಕಾರ್ತಿಕ ಮಾಸದಲ್ಲಿ ಪೂರ್ತಿ ದೀಪ ಅಂದರೆ ಪಟಾಕಿ ಎಲ್ಲ ತೊಗೊಂಡು ಇಟ್ಕೊಂಡು ಹೊಡಿತಾನೆ ಇರಬೇಕು. ಅಂದರೆ ಸೋಮವಾರ ಎಲ್ಲ ಅಂದರೆ ನಾವು ಕಾರ್ತಿಕ ಸೋಮವಾರ ಮಾಡ್ತೀವಿ, ಅವತ್ತಷ್ಟು ಪಟಾಕಿ ಹೊಡೆಯೋದು. ಇದು ದೊಡ್ಡಮ್ಮ ತಾಯಿನ ಅಂದರೆ ಅದು ಉತ್ಸವ ತಗೊಂಡು ಬಂದಿದ್ದಲ್ವ ಅದ್ರದ್ದು ಮೂರ್ತಿ ಅಂದರೆ ಫಸ್ಟ್ನೇ ದಿನದ್ದು. ನೆಕ್ಸ್ಟ್ ಇದು ನೋಡಿ ನಾನು ಸಪ್ತಮಾತೃಕೆಯರ ದೇವಸ್ಥಾನ ಅಂತಂದಲ್ಲ ಇದೇನೆ. ಈ ದೇವ್ರನ್ನ 2 ರೂಪದಲ್ಲಿ ತಗೊಂಡು ಬಂದು ಉತ್ಸವ ಮಾಡೋದು. ಅಂದರೆ ಒಂದೇ ಮಧ್ಯದಲ್ಲಿರುವಂತಹ ಒಂದನ್ನು 2 ಊರವರು ನಮಗೆ ದೊಡ್ಡಮ್ಮ ನೀವು ಚಿಕ್ಕಮ್ಮ ಮಾಡ್ತಾರೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಅವರವರು ನಂಬಿಕೆ ಮೇಲೆ ಬಿಟ್ಟಿದ್ದು ಇದು.
ತುಳಸಿ. ಅಲಂಕಾರ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಕೂತಿದ್ರೆ ಎಲ್ಲೋ ಎದ್ದು ಬರ್ತಾ ಇರಬೇಕು, ಇಲ್ಲ ನಿಜವಾದ ದೇವರೇ ಕೂರ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಅವತ್ತು. ಇದಕ್ಕೂ ಅಷ್ಟೇ ಅಂದರೆ ಎರಡು ಬೇರೆ ಬೇರೆ ಥರನೇ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತಲ್ಲ, ಅದು ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.